ಸಿಡಿಲು ಬಡಿತಕ್ಕೆ ಸೊ ಒಂದು ದಿನಕ್ಕೆ ಇಷ್ಟು ಐಟಮ್ ಹೋಗೈತೆ. ಹಾಯ್ ಹಲೋ ನಮಸ್ತೆ. ಇವತ್ತು ಬೆಳಗ್ಗೆ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆಯವರೇ ಕ್ಲೀನೆಲ್ಲ ಮಾಡ್ಕೋತಾ ಇದ್ದಾರೆ ಮನೇನ. ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಇವಳು ಮಾಡೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವ್ರು ಪೂಜೆ ಮಾಡೋಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಮನೆಯೆಲ್ಲ ಒರೆಸಿ ಗುಡಿಸಿ ಹಾಗೆ ಅವ್ರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಇವಾಗ ಅವ್ರು ನೀಟ್ ಇಲ್ಲದೆ ಪೂಜೆ ಮಾಡಲ್ಲ, ಅವ್ರು ಹೋಗೋಷ್ಟರಲ್ಲೇ ನಾವು ರೆಡಿ ಮಾಡಿಕೊಡ್ಬೇಕು. ಸೊ ಇವತ್ತು ನಾನು ಹುಷಾರಿಲ್ಲದೆ ಇರೋ ಕಾರಣ ಅವರೇ ಕ್ಲೀನ್ ಮಾಡಿಕೊಂಡ್ರು, ಇಲ್ಲಾಂದರೆ ಅವ್ರು ಮಾಡಲ್ಲ. ಸೊ ರೆಡಿ ಮಾಡ್ಕೊಂಡು ಪೂಜೆ ಶುರು ಮಾಡೋಕ್ಕೆ ಅಂತ ಹೂವೆಲ್ಲ ಹಾಕೋತಾ ಇದ್ದಾರೆ. ಇಲ್ಲದೆ ಇದ್ದಾಗ ಅವರು ಅಟ್ಲೀಸ್ಟ್ ನಮ್ಗೆ ಹುಷಾರು ಇಲ್ಲದೆ ಇದ್ದಾಗ ಆದರೂ ಅವ್ರು ಹೆಲ್ಪ್ ಮಾಡಿದ್ರೆ ಎಷ್ಟೋ ಖುಷಿ ಆಗುತ್ತಲ್ವ. ನಮ್ಮ ಸಪೋರ್ಟ್ಗಿರೋದು ಅವರೊಬ್ಬರೇ ಅನ್ನೋ ಫೀಲ್ ಕೂಡ ಆಗುತ್ತೆ. ಎಷ್ಟೋ ಒಂದು ಖುಷಿ ಆಗುತ್ತೆ. ಬೇರೆ ಯಾರೋ ಮಾಡೋ ಬದಲು ಇವ್ರುಗಳು ಹೆಲ್ಪ್ ಮಾಡಿಕೊಟ್ರೆ ನಿಜವಾಗ್ಲೂ ನನಗಂತೂ ಸಖತ್ ಖುಷಿ ಆಗುತ್ತೆ. ಓಂ ಶ್ರೀ ಪದ್ಮಾವತಿ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ಪದ್ಮಾವತಿ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ಪದ್ಮಾವತಿ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಗಣಪತಿಯೇ ನಮಃ. ಓಂ ರಂಗ ಟಿವಿಗೆ ಏನಾಯಿತು? ನಿನ್ನೆ ಮಳೆ ಬಂದಿರೋದ್ರಿಂದ ಸಿಡಿಲು ಜಾಸ್ತಿಯಾಗಿ ಆ ಸಿಡಿಲು ಬಡಿತಕ್ಕೆ ಟಿವಿ ಹೋಗಿದೆ, ಟಿವಿ ಡಮಾರ್, ಟಿವಿ ಡಿಜಿಟಲ್ ಕ್ಲಾಕ್ ಹೋಗಿದೆ. ನಮ್ಮ ಮನೆ ಸಂಪಲ್ಲಿ ಆಟೋಮೆಟಿಕ್ ಡಿಜಿಟಲ್ ಸೊ ವಾಟರ್ ಲೆವೆಲ್ ಒಂದು ಇದಾಕಿದೀವಿ, ಅದು ಹೋಗಿದೆ. ಸೊ ಒಂದು ದಿನಕ್ಕೆ ಇಷ್ಟು ಐಟಮ್ ಹೋಗೈತೆ. ಟಿವಿ ಎಷ್ಟು ವರ್ಷ ಆಯ್ತು ತಗೊಂಡು? 1.5 year ಆಗಿದೆ ಅಷ್ಟೇ. ಸೊ ಅದು ವಾರಂಟಿನೂ ಇಲ್ಲ. ವಾರಂಟಿ 1 year ಇತ್ತು. ಹೌದು, 1 year ಇತ್ತು. ಈಗ ಆಲ್ರೆಡಿ 1.5 year ಆಗಿದೆ. ಎಂತ ಇದು ಅಂದ್ರೆ ಆ ಸಿಡಿಲಿಗೆ ಬಾತ್ರೂಮ್ ಅಲ್ಲಿ ಬಲ್ಬ್ಗಳು ಹೋಗ್ಬಿಟ್ಟಿದ್ದಾವೆ. DTH ಡಿಸ್ಕು ಎಲ್ಲ ಹೋಗಿದೆ ಒಂದ್ ಕಡೆಯಿಂದ. ಇನ್ನೂ ಏನೇನು ಹೋಗೈತೋ ನೋಡ್ಕೋಬೇಕು ಗೊತ್ತಾಗಕ್ಕೆ. ಈ ಮಳೆಯಿಂದ ಆಗಿರೋಂಥ ದುರ್ಘಟನೆ. ಆ ಮನೇಲಿದ್ದಾಗಲೂ ಇನ್ನೇನು ಗೃಹ ಪ್ರವೇಶ 1-2 ತಿಂಗಳು ಅಂತ ವಾಷಿಂಗ್ ಮಿಷಿನ್ ಡಮಾರ್ ಆಯಿತು, ಟಿವಿ ಡಮಾರ್ ಆಯಿತು. ಏನಪ್ಪ ಹೊಸ ಮನೆ ಹೋಗ್ತಿದೆ, ಹಿಂಗೆಲ್ಲ ಹೋಗ್ಬಿಡ್ತಿದೆ, ಮತ್ತೆ ಹೊಸ್ದಾಗಿ ತಗೋಬೇಕಾ ಅಂತ ಅಂದ್ಕೊಂಡಿದ್ವಿ. ಹಂಗೆ ಇದನ್ನು ನನ್ನ ತಮ್ಮ ಗಿಫ್ಟ್ ಕೊಟ್ಟ, ವಾಷಿಂಗ್ ಮಿಷಿನ್ನು ಟಿವಿ. ಹೆಂಗೋ ಒಂದು ಗಿಫ್ಟ್ ಕೊಡ್ತಾನಲ್ಲ ಬಿಡು ಅಂದರೆ, ಈಗ 1.5 ವರ್ಷಕ್ಕೆ ಮತ್ತೆ ಡಮಾರ್ ಮತ್ತೆ ತಗೋಬೇಕು. ಇಷ್ಟೆಲ್ಲ ಲಾಸ್ ಆಗಿದೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಗುಡುಗು ಸಿಡ್ಲಿಂದ ಇನ್ನು ಎಲ್ಲೆಲ್ಲಿ ಏನೇನು ಹೋಗೋಯ್ತೋ ನಿಜ ಗೊತ್ತಿಲ್ಲ. ಎಲ್ಲ ಫ್ಲೋರ್ ಹೋಗಿ ಚೆಕ್ ಮಾಡಬೇಕು. ಸದ್ಯಕ್ಕೆ ಇಷ್ಟು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನಿಮ್ಮ ಮನೇಲಿ ಏನೇನು ಹೋಗೈತೆ ಅಂತ ಹೇಳಿ. ಇಲ್ಲಿ ಯಾರು ನಿಯರ್ ಇದ್ದರೆ, ಇಲ್ಲಿ ಅಕ್ಕಪಕ್ಕದ ಮನೇಲೂ UPS ಇನ್ನೂ ಏನೇನೋ ಹೋಗಿದೆ ಅಂತ ಹೇಳ್ತಾಯಿದ್ರು. ದೇವ್ರ ಮನೆ ಫ್ಯಾನ್ಸಿ ಲೈಟ್ ಕೂಡ ಹೋಗಿದೆ. ಸಖತ್ ಬೇಜಾರಾಗ್ತಾಯಿದೆ. ಟಿ ವಿ ಹೋಗಿರೋದು ಇನ್ನೆಲ್ಲ ಒಂಥರ ಓಕೆ, ಟಿ ವಿ ಹೋಗ್ಬಾರ್ದಿತ್ತು ಅಂತ ನನ್ನ ಆಸೆ. ಆದರೆ ಏನು ಮಾಡಲಿ, ಹೇಳೋಕ್ಕಾಗ್ತಿಲ್ಲ. ಸಖತ್ ಬೇಜಾರಾಗ್ತಿದೆ. ನೋಡೋಣ. ಆದರೆ ಒಂದು ಸಲ ಕಂಪ್ನಿಯಿಂದ ಕರೆಸಿ ಏನಾಗಿದೆ ಚೆಕ್ ಮಾಡಿಸೋದು, ಆಗಿಲ್ಲ ಅಂದರೆ ಬಿಡೋದು. ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಬಟರ್ ಮಸಾಲ ಮತ್ತು ಪುರಿ ಮಾಡೋಣ ಅಂತ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಒಂದು ಸಣ್ಣ ಚಕ್ಕೆ ಪೀಸು, ಲವಂಗ, ಈರುಳ್ಳಿ, ಟೊಮೊಟೊ, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದಕ್ಕೆ ಮಸಾಲೆಗಳು, ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಮತ್ತು ಅದೇ ಬಾಣಲಿಗೆ ಹಾಕ್ಕೊಂಡೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿಯಾಗೇ ಇರಲಿ. ಪನ್ನೀರನ್ನು ಹಾಕೋತಾ ಇದ್ದೀನಿ ಕ್ಯೂಬ್ಸ್ ಥರ ಕಟ್ ಮಾಡಿ. ಇದು ಒಂದು 5 ನಿಮಿಷಗಳ ಕಾಲ ಕುದಿ ಬಂದರೆ ಆಫ್ ಮಾಡಿದರೆ ರೆಡಿ ಆಗುತ್ತೆ. ಈ ಕಡೆ ಹಿಟ್ಟೆಲ್ಲ ಆಲ್ರೆಡಿ ಕಲಸಿ ಇಟ್ಕೊಂಡಿದ್ದೆ. ಪುರಿ ಹೊತ್ತಲಿಕ್ಕೆ ಪುರಿ ಹೊತ್ತಿ ಪುರಿನ ಎಣ್ಣೆಯಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಟೆ. ಆದರೆ ಅವರು ಅಲ್ಲಿ ತಿನ್ನಲ್ಲ, ನಂಗೆ ಬಾಕ್ಸ್ಗೆ ಕೊಡು, ಟೈಮ್ ಆಗುತ್ತೆ ಅಂದರು. ಸೊ ಅವ್ರಿಗೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಬಾಯ್. ಹಾಯ್. ಏನದು ಪಾರ್ಸಲ್ ಅಷ್ಟೊಂದು? ನಮ್ಮ ಪ್ರೀತಿಯ ಮಗಂದು 8th ಸ್ಟ್ಯಾಂಡರ್ಡ್ ಬುಕ್ಸ್ಗಳಿದೆ. ಓ, ನಿಮ್ಮ ಪ್ರೀತಿಯ ಮಗಂದು? ಓಹೋ, ಈಗಲೇ ಬಂದ್ಬಿಡ್ತಾ? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವನು. ಹೌದಾ? ಎಷ್ಟಾಯಿತು? ಬರೀ ಬುಕ್ಸ್ಗೆ ಒಂದು ಟೋಟಲ್ 16,000 ಆಗಿದೆ. ಹೌದಾ? ಫುಲ್ ಕೊಟ್ಬಿಟ್ರಾ? ಇನ್ನೇನು ತಗೊಳಂಗಿಲ್ವಾ? 2-3 ಬ್ಯಾಲೆನ್ಸ್ ಇದೆ ಅಷ್ಟೇ. ಹಾಂ, ಬುಕ್ಸ್ ಎಲ್ಲ ಬಂದಾಯಿತು 8th ಸ್ಟ್ಯಾಂಡರ್ಡ್ದು. ಇದಕ್ಕೆಲ್ಲ ಇವಾಗ ರ್ಯಾಪರ್ ಹಾಕಬೇಕು. ರ್ಯಾಪರ್ ಹಾಕಿ ಮಾಡಿರ್ತೀನಿ. ಬಟ್ ನಮಗೆಲ್ಲ ರ್ಯಾಪರ್ ಹಾಕ್ಕೊಡ್ತಾ ಇದ್ರು. ಇವನ್ಗೂ ಅಷ್ಟೇ.
ಬಟ್ ಈ ಸಲ ನಾನೇ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆಗಿಲ್ಲ ಅಂದರೆ ಅಲ್ಲಿಗೆ ತೊಗೊಂಡೋಗಿ ಅಪ್ಪನ ಕೈಲೇ ಹಾಕ್ಸ್ಕೊಂಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿರ್ತೀರಾ ಅಂದ್ಕೊಂಡು ಲೈಕ್ ಕೊಡೋದು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.